ಬಿಬಿಎಂಪಿ ಟಿಇಸಿ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್, ಬಸ್ ಶೆಲ್ಟರ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ 100 ಕೋಟಿಗೂ ಹೆಚ್ಚು ತೆರಿಗೆ ಹಗರಣ. ಈ ಟೆಂಡರ್ ಬಂದು ಈ ಖಾಸಗಿ ಸಂಸ್ಥೆಗಳಾದ ಸೈನ್ ಪೋಸ್ಟ್ ಹಾಗೂ ಡಿಜಿಟಲ್ ಆಡ್ಸೆನ್ಸ್ ಅವರಿಗೆ 5 ವರ್ಷದ ಟೆಂಡರ್ ಬಿಬಿಎಂಪಿ ಟಿಇಸಿ ಅವರು ಕೊಟ್ಟಿರ್ತಾರೆ. ಇದು ಬಂದು 2018ರಲ್ಲಿ ಸೈನ್ ಪೋಸ್ಟ್ಗೆ ಹಾಗೂ 2019ರಲ್ಲಿ ಡಿಜಿಟಲ್ ಆಡ್ಸೆನ್ಸ್ ಅವರಿಗೆ ಈ ಟೆಂಡರ್ ಅವಧಿ ಮುಗಿದಿರುತ್ತೆ. ಆದ್ರೂ ಈ ಟಿಇಸಿ ಡಿಪಾರ್ಟ್ಮೆಂಟ್ ಅವರು ಇವರಿಗೆ ಈ ಖಾಸಗಿ ಸಂಸ್ಥೆಗೆ ಮುಂದುವರಿಸಲು ಹೊಸ ಟೆಂಡರ್ ಕರೀದೆ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇವ್ರು ಏನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಂದ್ರೆ ನಿಮ್ಗೆ ಈಗಲೇ ಗೊತ್ತಾಗಿರುತ್ತೆ. 2025 ಆಲ್ಮೋಸ್ಟ್ 7-8 ವರ್ಷ ಇವರು ಮಾಮೂಲಿ ಲಂಚ ತಗೊಂಡು ದುಡ್ಡು ತಗೊಂಡು ಇವರಿಗೆ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇವರು ಬಂದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ನ ವೈಲೇಟ್ ಮಾಡಿದ್ದಾರೆ ಈ ಟಿಇಸಿ ಅವರು. ಮತ್ತೆ ಕೆಟಿಪಿಪಿ ಆಕ್ಟ್ ನ ವೈಲೇಟ್ ಮಾಡಿದ್ದಾರೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ನ ಈ ಟಿಇಸಿ ಬಿಬಿಎಂಪಿ ಅವರು ವೈಲೇಟ್ ಮಾಡಿದ್ದಾರೆ. ಇದು ಬಂದು ರಾಜ್ಯದ್ರೋಹ. ಇವರ ಮೇಲೆ ಸೂಕ್ತ ಕ್ರಮ ಸರ್ಕಾರದವರು ಇಮ್ಮಿಡಿಯೇಟ್ ಆಗಿ ತಗೋಬೇಕು. ಇವರುಗಳನ್ನ ಯಾರು ಈ 100 ಕೋಟಿಗೂ ಹೆಚ್ಚು ಸರ್ಕಾರಕ್ಕೆ ಲಾಸ್ ಮಾಡಿರೋ ಈ ಅಧಿಕಾರಿಗಳನ್ನ ಮೊದಲು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿದ್ಮೇಲೆ ಎನ್ಕ್ವೈರಿ ಕೂರಿಸಬೇಕು ಮತ್ತು 100 ಕೋಟಿ ಚಿಲ್ಲರೆ ಏನ್ ದುಡ್ಡಿದೆ, ತೆರಿಗೆ ಹಣ ಇದೆ, ಇದನ್ನ ವಸೂಲಿ ಮಾಡಬೇಕು. ಇದರ ಮೇಲೆ ಆದಷ್ಟು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಇವರು ಸರ್ಕಾರದವರು ಇವರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಇದರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ಹಾಗೂ ಹೈಕೋರ್ಟ್ ಅಲ್ಲಿ ಇವರ ಮೇಲೆ ಒಂದು ರಿಟ್ ಹಾಕ್ತೀವಿ.